ನಮ್ಮ ಚಿತ್ರರಂಗ ನಟರು ಅನಿಲ್ ಹಾಗೂ ಉದಯನ ನಾವು ಮರ್ತೇ ಹೋಗಿದ್ದೀರಿ. ಸೊ ದಿನಾಂಕ 7 ನವೆಂಬರ್ 2017 ತಿಪ್ಪಗೊಂಡಲ್ಲಿ ಕೆರೆಯಲ್ಲಿ ಏನಾಯ್ತು? ಸುಮಾರು 60 ಅಡಿ ಎತ್ತರದಿಂದ ಹೆಲಿಕಾಪ್ಟರ್ ಇವರು ಇಬ್ರು ಧುಮುಕ್ತಾರೆ. ಜೊತೆಲಿ ದುನಿಯಾ ವಿಜಯ್ ಕೂಡ ಇರ್ತಾರೆ. ದುನಿಯಾ ವಿಜಯ್ಗೆ ಲೈಫ್ ಜಾಕೆಟ್ ಇರ್ತೈತೆ. ಅದಾದ್ಮೇಲೆ ಮೀನುಗಾರರ ಸಹಾಯ ಕೂಡ ಇರ್ತೈತೆ. ಅವರಿಂದ ಸುರಕ್ಷಿತವಾಗಿ ಅವ್ರು ಏನ್ ಮಾಡ್ತಾರೆ, ದರ ಸೇರ್ಕೊಂಡ್ಬಿಡ್ತಾರೆ. ಆದ್ರೆ ಉದಯ್ ಹಾಗೂ ಅನಿಲ್ಗೆ ಯಾವುದೇ ತರ ಲೈಫ್ ಜಾಕೆಟ್ ಕೂಡ ಇರೋದಿಲ್ಲ. ಅದಾದ್ಮೇಲೆ ಮೀನುಗಾರರ ಸಹಾಯ ಕೂಡ ಇರೋದಿಲ್ಲ. ಅಲ್ಲ, ಇವರು ಮೊದಲೇ ಹೇಳಿರ್ತಾರೆ ದೇವ್ರ ಮೇಲೆ ಭಾರ ಕೊಡು ಹೋಗ್ತಾ ಇದ್ದೀನಿ ಅಂತ. ಯಾವ ಧೈರ್ಯದ ಮೇಲೆ ಅವ್ರನ್ನ ಆರಿಸಿ ಇವರೇ ಒಪ್ಸಿ ಸಾಯಿಸ್ದಂಗ ಹೋಗಿದೆ. ನಿಮ್ ಮೇಲೆಗಡೆ ಒಂದು ಕ್ಲಿಪ್ ಹಾಕ್ತೀನಿ, ಅದನ್ನ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸರ್ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅದೇ ಅಲ್ಲಿ ಹೋದ್ವಿ, ತಿರ್ಗಿ ಸರೆಂಡರ್ ಆಗ್ಬೇಕು ಅಂತ ಅಂದ್ರು. ಹೋಗಿ ಸರೆಂಡರ್ ಆದ್ವಿ. ನಮ್ಮನ್ನ ಸರೆಂಡರ್ ಮಾಡ್ಬಿಟ್ಟು ಹಿಂದೆಗಡೆ ಮೀಡಿಯಾದಲ್ಲಿ ಇನ್ನೊಂದು ಆನ್ಸರ್ ಕೊಟ್ರು. ಹಿಂಗೆ ನಮ್ಮನ್ನ ಸರೆಂಡರ್ ಮಾಡಿಸಿ ಇಮೇಜ್ ಮೀಡಿಯಾದಲ್ಲಿ ಒಂದು ದೊಡ್ಡದ ಆನ್ಸರ್ ಕೊಟ್ರು. ಇದಕ್ಕೆಲ್ಲ ಕಾರಣ ರವಿ ವರ್ಮಾ ಫೈಟ್ ಮಾಸ್ಟರ್ ಅವ್ರು ಹೇಳ್ಬೇಕು ಅಂತ ಪ್ಲಾನ್ ಮಾಡಿದವ್ರೆ ಅವರು. ಇದನ್ನೆಲ್ಲ ಲೈವ್ ಮಾಡಬೇಕು ಅಂತ ಪ್ಲಾನ್ ಮಾಡಿದವ್ರೆ ಅವರು. ಯಾಕೆ ನೀವು ಮೂವರ್ಗೂ ಜಾಕೆಟ್ ಹಾಕಿಲ್ಲ ಅಂತ ಕೇಳಿದ್ವಿ. ಸೇಫ್ಟಿ ಜಾಕೆಟ್ ಇಲ್ಲ, ಮೇಲ್ಗಡೆ ಒಂದ್ಮೇಲೆ ಬಾಡಿ ಕಾಣಿಸಿ ಅಂತ ವಿಜಯ್ ಅವರು ತೆಗಿಸ್ಬಿಟ್ರು. ನಾನು ಹೇಳ್ತಾ ಇದ್ದೀನಿ, ಇಬ್ರಿಗೂ ಕೇಳ್ತಾ ಇದ್ದೀನಿ, ನಿಮಗೆ ಕಾನ್ಫಿಡೆಂಟ್ ಇದ್ರೆ ನೀವು ಊರಪ್ಪ, ಇಲ್ಲ ನಾನು ಒಪ್ಕೊಳ್ಳಲ್ಲ ನಾನು ಇದಕ್ಕೆಲ್ಲ ಅಂತ. ನಾವು ಸೂಪರ್ ಹಂಗಿಂಗ್ ದುನಿಯಾ ವಿಜಯ್ ಅವ್ರಿಗೆ ಜಾಕೆಟ್ ಹಾಕ್ತೀವಿ. ನಂಗೆ ಜಾಕೆಟ್ ಬೇಡ ಏನು ಬೇಡ ಅಂತ ಕಿತ್ತು ಬಿಸಾಕ್ಬಿಟ್ಟು ನಾನು ಹಂಗೆ ಹೋಗ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿ ಜಾಕೆಟ್ ಹಾಕಿ ಮೇಲ್ಗಡೆ ಶರ್ಟ್ ಹಾಕ್ಸಿದ್ವಿ. ಇವರಿಬ್ರಿಗೆ ಹಿಂಸೆ ಮಾಡಿದ್ರೆ 6 ಪ್ಯಾಕ್ ತೋರಿಸಲೇಬೇಕು ಅಂತ ಇವ್ರಿದು. ಸರಿ, ಖುಷಿಯಾಗಿತ್ತು. ಬಟ್ ಆಮೇಲೆ ಡೂಪೆಲ್ಲ ಎಲ್ಲ ನೀವೇ ಮಾಡಬೇಕು ಅಂದ್ರೆ ಅದು ನಿನ್ನೆ ಸಂಜೆ ಹೇಳಿದ್ರು. ಭಯ ಸ್ಟಾರ್ಟ್ ಆಗೋದು. ನೈಟ್ ನಿದ್ದೆ ಮಾಡಿಲ್ಲ. ಫಸ್ಟ್ ಬಂದು ಎಗರ್ಕೊಂಬಿಡೋಣ ಅಂತ ಬಂದ್ಬಿಟ್ಟಿದ್ದೀವಿ. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ಆ ಕಡೆ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಎಗರ್ಲಾ ಬೇಡ, ಇಲ್ಲ ಓಡಬಿಡ್ಲಾ, ಡೈರೆಕ್ಟರ್ ಕೈ ಕೊಟ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಸಿಗಾಕೊಂಡು ಆಗಿದೆ ಬಸ್, ಎಲ್ಲಿ ಹೊಡಗ್ತೀರಾ, ಒಳಗೆ ಹಿಡ್ಕೋಬೇಕು ಅಷ್ಟೇ. ಇಲ್ಲ, ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇದು ಬಂದು 100 ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ತುಂಬಾನೇ ಅನ್ಯಾಯ. ಸೊ ನಾವು ಅನ್ಕೊಂಡ್ರೆ ಇವರೆಲ್ಲಾನು ಫಿಲಮ್ ಇಂಡಸ್ಟ್ರಿಯಲ್ಲಿ ಮರ ಆಗಿ ಎಮ್ಮರ ಆಗಿ ಬೆಳೆದು ನಿಂತ್ಕೊಳ್ತಾರೆ ಅಂತ. ಸೊ ವಿಧಿವಶ ಸೊ ಇದರಲ್ಲಿ ತುಂಬ ನೆಗ್ಲಿಜೆನ್ಸ್ ಇದೆ ಮತ್ತು ತುಂಬ ಕೇರ್ಲೆಸ್ ಇಂದ ಅವ್ರನ್ನ ಇಳಿಸಿದ್ದಾರೆ. ಇದರಲ್ಲಿ ಯಾರು ತಪ್ಪಿದೆ ಅಂತ ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.